The next reaction, formation of bleaching powder. Formation of bleaching powder. Formation of bleaching powder. ಓಕೆ, ಹಾಗಾದ್ರೆ ಬ್ಲೀಚಿಂಗ್ ಪೌಡರ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ವೆನ್ ಕ್ಲೋರಿನ್ ಗ್ಯಾಸ್ ಈಸ್ ಟ್ರೀಟೆಡ್ ವಿತ್ ಡ್ರೈ ಸ್ಲೇಕಡ್ ಲೈಮ್ ಗಿವ್ಸ್ ಬ್ಲೀಚಿಂಗ್ ಪೌಡರ್. ಓಕೆ, ವೆನ್ chlorine gas when chlorine gas is treated with dry slaked lime nothing but calcium hydroxide. Okay, gives bleaching powder ಅಂತಕ್ಕಂಥದ್ದು ಫಾರ್ಮೇಶನ್ ಆಗುತ್ತಂತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? When chlorine gas is treated with dry slaked lime gives bleaching powder. Okay, ಇಲ್ಲಿ ಈಕ್ವೇಶನ್ ಬರೀಬೇಕಾದ್ರೆ CaOH twice calcium hydroxide treated with ಏನು ಟ್ರೀಟ್ ಮಾಡ್ತಾ ಇದ್ದೀರಾ? ಕ್ಲೋರಿನ್ ಗ್ಯಾಸ್. When slaked lime is treated with chlorine gas ನಿಮಗೆ ಒಪ್ಟೇನ್ ಆಗ್ತಕ್ಕಂಥದ್ದು CaOCl. ಅರ್ಥ ಆಗ್ತಿದೆಯಾ ಹಾಗಾದ್ರೆ? CaOCl2 ಅಂತಕ್ಕಂಥದ್ದು. ಇದನ್ನೇ ನಾವು ಏನಂತ ಕರೆದಿದ್ದೀವಿ? ಕ್ಲೋರಿನ್ ಅಂದ್ರೆ ಬ್ಲೀಚಿಂಗ್ ಪೌಡರ್ದು ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ CaOCl ಟ್ವೈಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ವೆನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆರ್ ಸ್ಲೇಕಡ್ ಲೈಮ್ ಈಸ್ ಟ್ರೀಟೆಡ್ ವಿತ್ ಕ್ಲೋರಿನ್ ಗ್ಯಾಸ್ ಗಿವ್ಸ್ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತ ಓದ್ತೀವಿ. ಹಾಗಾದ್ರೆ CaOCl2 ಪ್ಲಸ್ CaCl2 ಪ್ಲಸ್ H2O. ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ CaCnO2 ಇದಾವಲ್ವಾ, 2CaOH ಟ್ವೈಸ್ ಹಾಕಿ, ಸರಿನಾ? Cl2 ನಾವು ಎಷ್ಟಿದೆ ನೋಡಿ, 2Cl2 ಅಂತ ಇದ್ದಾಗ 4 ಆಗುತ್ತೆ. 2Cl2 ಅಡಿಷನ್ ಮಾಡಿ. ಓಕೆ, ದಿಸ್ ಇಸ್ ದ ಫಾರ್ಮೇಶನ್ ಆಫ್ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ರಿಯಾಕ್ಷನ್. ಓಕೆ, ವಾಟ್ ಇಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್? ಹಾಗಾದ್ರೆ ಕೆಮಿಕಲ್ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್ ಅಂತಕ್ಕಂಥದ್ದು ದ ಕೆಮಿಕಲ್ ಕಾಂಪೋಸಿಷನ್ of bleaching powder. ಬ್ಲೀಚಿಂಗ್ ಪೌಡರ್ ನೀವೇನಾದ್ರೂ ಕೆಮಿಕಲ್ ಕಾಂಪೋಸಿಷನ್ ಬರೀರಿ ಅಂತ ಕೇಳಿದಾಗ ನೀವೇನ್ ಬರೀಬೇಕಾಗುತ್ತಪ್ಪ ಅಂದ್ರೆ CaOCl2 CaCl2 CaOH twice. Okay, CaOH twice dot H2O. CaOH twice dot H2O. This is the chemical composition of bleaching powder. 1 mark ಕೇಳ್ತಾರೆ ನಿಮಗೆ. Write the chemical composition of bleaching powder ಅಂತ ಕೇಳಿದಾಗ CaOCl twice CaCl2, okay, dot CaOH twice dot 2H2O. This is the chemical composition of bleaching powder. Okay, the next one is oxidizing property. Oxidizing property. Okay, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಆಕ್ಸಿಡೈಸಿಂಗ್ ಪ್ರಾಪರ್ಟಿನ? ಕ್ಲೋರಿನ್ ವಾಟರ್ ಆನ್ ಸ್ಟಾಂಡಿಂಗ್ loses its yellow color due to the formation of HCl and HOCl. ಹಾಗಾದ್ರೆ ನಾವು ಕ್ಲೋರಿನ್ ವಾಟರ್ನ ನೋಡಿ, ಈ ಕ್ಲೋರಿನ್ ವಾಟರ್ನ ಅಲೋ ಟು ಸ್ಟಾಂಡ್, ಕ್ಲೋರಿನ್ ವಾಟರ್ನ ನಾವೇನ್ ಮಾಡ್ಬೇಕಂತೆ? ಅಲೋ ಟು ಸ್ಟಾಂಡ್ ಫಾರ್ ಫ್ಯೂ ಅವರ್ಸ್. ಓಕೆ, ನಾವು ಅಲೋ ಟು ಸ್ಟ್ಯಾಂಡ್ ಫಾರ್ ಫ್ಯೂ ಅವರ್ಸ್. ನಮ್ಗೆ ಏನು ಒಪ್ಟೇನ್ ಆಗುತ್ತೆ? ಯೆಲ್ಲೋ ಕಲರ್ಡ್ ಅಂತಕ್ಕಂಥದ್ದು. ಈ ಯೆಲ್ಲೋ ಕಲರ್ ಫಾರ್ಮೇಶನ್ ಆಗಿದೆ ಅಂದ್ರೆ, ಯೆಲ್ಲೋ ಕಲರ್ ಬಂದಿದೆ ಅಂದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? HCl ಮತ್ತೆ HOCl. ಈ HOCl ನಾವೇನಂತ ಕರಿತೀವಿ? ಹೈಪೋಕ್ಲೋರಸ್ ಆಸಿಡ್. ಅರ್ಥ ಆಗ್ತಿದೆ ಹಾಗಾದ್ರೆ? ಹೈಪೋಕ್ಲೋರಸ್ ಆಸಿಡ್ ಅಂತಕ್ಕಂಥದ್ದು ಹೈಪೋಕ್ಲೋರಸ್ ಆಸಿಡ್ ಅಂತ ಕರೆದಿದ್ದೀವಿ. Okay, when chlorine water allowed to stand for few hours, yellow colored compound obtain ಆಗುತ್ತೆ with the formation of HCl and HOCl. HOCl is called hypochlorous acid. Okay, ಈ ಹೈಪೋಕ್ಲೋರಸ್ ಆಸಿಡ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತಕ್ಕಂಥದ್ದು? ನೇಸೆಂಟ್ ಆಕ್ಸಿಜನ್ ಕೊಟ್ಬಿಡುತ್ತೆ. ಅರ್ಥ ಆಗ್ತಿದೆಯಾ ನೋಡಿ?
ಕ್ಲೋರಿನ್ ವಾಟರ್ Cl2 ಪ್ಲಸ್ H2O, Cl2 ಪ್ಲಸ್ H2O ಗಿವ್ರೆ ಇಷ್ಟು HCl ಪ್ಲಸ್ HOCl. ಓಕೆ, ಈ HOCl ಅಂತಕ್ಕಂಥದ್ದು ಫರ್ದರ್ ಏನಾಗುತ್ತೆ, ಡಿಕಂಪೋಸಿಷನ್ ಆಗಿ ನಮ್ಗೆ ಏನ್ ಕೊಡುತ್ತೆ, HCl ಪ್ಲಸ್ ನೇಸೆಂಟ್ ಆಕ್ಸಿಜನ್ ಕೊಡ್ತಾ ಇದೆ ನೋಡಿ. ಎನಿ ಕಾಂಪೌಂಡ್ ವಿಚ್ ಗಿವ್ಸ್ ದ ನೇಸೆಂಟ್ ಆಕ್ಸಿಜನ್ ವಿಚ್ ಕ್ಯಾನ್ ಆಕ್ಟ್ ಆಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಕ್ಲೋರಿನ್ ಆಕ್ಸಿಡೈಸಸ್ ಕ್ಲೋರಿನ್ ಆಕ್ಸಿಡೈಸ್ ಮಾಡುತ್ತೆ. ಫಸ್ಟ್ ಬಂತು ferrous salt into ferric salt. Okay, it can oxidize as ferrous salt into ferric salt. Okay, ferrous salt into ferric salt. ಅರ್ಥ ಆಗ್ತಿದ್ಯಾ ಹಾಗಾದ್ರೆ? ಫೆರಸ್ ಸಲ್ಫೇಟ್ ನ ಫೆರಿಕ್ ಸಲ್ಫೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, FeSO4 plus H2SO4 plus Cl2 ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಮೀಡಿಯಂ ಅಂದ್ರೆ ನಾವು H ಪ್ಲಸ್ ಹಾಕಿದೀವಿ ನೋಡಿ. ನಮ್ಗೆ ಇಲ್ಲಿ ಒಪ್ಟೇನ್ ಆಗ್ತಕ್ಕಂಥದ್ದು Fe2SO4 ಥ್ರೈಸ್ ಪ್ಲಸ್ HCl ಅಂತಕ್ಕಂಥದ್ದು ಫೆರಸ್ ಸಲ್ಫೇಟ್ ಕನ್ವರ್ಟೆಡ್ ಇಂಟು ಫೆರಿಕ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ಫೆರಿಕ್ ಸಲ್ಫೇಟ್ ಆಗಿ ಏನಾಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ನೀವು 2Fe ಹಾಕಿ, ಸರಿನಾ, 2HCl ಹಾಕಿ, ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. 2HCl ಅರ್ಥ ಆಗ್ತಿದೆಯಾ ಹಾಗಾದ್ರೆ? ವೆನ್ ಕ್ಲೋರಿನ್ ಗ್ಯಾಸ್ ವಿಚ್ ಕ್ಯಾನ್ ಆಕ್ಸಿಡೈಸ್ as ferrous sulfate into ferric sulfate. ಫೆರಸ್ ಸಲ್ಫೇಟ್ ನ ಫೆರಿಕ್ ಸಲ್ಫೇಟ್ ಆಗಿ ಆಕ್ಸಿಡೈಸ್ ಮಾಡ್ತಾ ಇದೆ. Okay, next one, sulfite to sulfate which can oxidize as sulfite to sulfate ಅಯಾನ್ ಅನ್ನ ಸಲ್ಫೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಗೊತ್ತಾಗ್ತಿದೆ? ಸಲ್ಫೈಟ್ ಅಂದ್ರೆ SO3, ಸಲ್ಫೇಟ್ ಅಂದ್ರೆ SO4 ಅಂತಕ್ಕಂಥದ್ದು. ಓಕೆ, ಇಲ್ಲಿ ಇಕ್ವೇಶನ್ ಬರೋಣ. Na2SO3 ಸೋಡಿಯಂ ಸಲ್ಫೈಡ್ ಕ್ಲೋರಿನ್ ವಾಟರ್. ಓಕೆ, ನಿಮಗೆ ಇಲ್ಲಿ ಒಪ್ಟೇನ್ ಆಗ್ತಕ್ಕಂಥದ್ದು Na2SO4 ಸೋಡಿಯಂ ಸಲ್ಫೇಟ್ ಪ್ಲಸ್ ಬೈ ಪ್ರಾಡಕ್ಟ್ ಏನ್ ಬರುತ್ತೆ, HCl. ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಏನ್ ಅಡಿಷನ್ ಮಾಡಿ 2HCl ಅಂತ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ನೋಡ್ರಿ. 2HCl, ಇಲ್ಲಿ Cl2 ಇದೆ, 2H ಇದೆ. ಓಕೆ, ವಿಚ್ ಕ್ಯಾನ್ ಆಕ್ಸಿಡೈಸಸ್ ಸೋಡಿಯಂ ಸಲ್ಫೈಟ್ ಇಂಟು ಸೋಡಿಯಂ ಸಲ್ಫೇಟ್ ನ ಸೋಡಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಆಫ್ ಕ್ಲೋರಿನ್ ಗ್ಯಾಸ್. ಓಕೆ, ದ ಲಾಸ್ಟ್ ರಿಯಾಕ್ಷನ್ ಈಸ್ ಬ್ಲೀಚಿಂಗ್ ಪ್ರಾಪರ್ಟಿ. Bleaching property okay, bleaching property. It is a powerful bleaching agent. Bleaching action is due to oxidation. ಹಾಗಾದ್ರೆ ಈ ಬ್ಲೀಚಿಂಗ್ ಆಕ್ಷನ್ ಯಾವ ರೀತಿ ಬರುತ್ತೆ, ಆಕ್ಸಿಡೇಷನ್ ಆಗೋದ್ರಿಂದ ಬರ್ತಕ್ಕಂಥದ್ದು. ಓಕೆ, it is a powerful bleaching agent. Okay, bleaching action is due to ಏನ್ರ ಮುಖಾಂತರ ಆಗುತ್ತಪ್ಪ ಅಂದ್ರೆ ಆಕ್ಸಿಡೇಷನ್. ಓಕೆ, ಬ್ಲೀಚಿಂಗ್ ಆಕ್ಷನ್ is due to oxidation. ಆಕ್ಸಿಡೇಷನ್ ಆಗೋದ್ರಿಂದ ಬ್ಲೀಚಿಂಗ್ ಪ್ರಾಪರ್ಟಿನ ತೋರಿಸುತ್ತಂತೆ. ಸರಿನಾ? Cl2 ಪ್ಲಸ್ H2O ಕ್ಲೋರಿನ್ ವಾಟರ್ ಅಂತ ತಗೊಂಡಾಗ ನಮ್ಗೆ ಇಲ್ಲಿ ಏನ್ ಬರುತ್ತೆ ನೋಡಿ, HCl ಪ್ಲಸ್ O ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದ್ರೆ? HCl ಪ್ಲಸ್ O ಅಂದ್ರೆ ನೇಸೆಂಟ್ ಆಕ್ಸಿಜನ್ ಕೊಡ್ತಾ ಇದೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? Cl2 ಪ್ಲಸ್ H2O ಗಿವ್ ರೈಸ್ ಟು HCl ಪ್ಲಸ್ O ಅಂತಕ್ಕಂಥದ್ದು. ಇಯರ್ ಈ ಕಲರ್ಡ್ ಸಬ್ಸ್ಟೆನ್ಸ್ ತಗೋಣ ನಾವು. ಕಲರ್ಡ್ ಸಬ್ಸ್ಟೆನ್ಸ್ ಪ್ಲಸ್ ನೇಸೆಂಟ್ ಆಕ್ಸಿಜನ್ ಓಕೆ, ಏನಾಗುತ್ತೆ, ಆಕ್ಸಿಡೇಷನ್ ಆಗಿ ನಮಗೆ ಏನಾಗುತ್ತೆ, ಕಲರ್ಲೆಸ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು.
ಓಕೆ, ಕಲರ್ಲೆಸ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು ಫಾರ್ಮೇಶನ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಇಲ್ಲಿ ನೋಡಿ, ನೀವು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲೋರಿನ್ ಗ್ಯಾಸ್ ಬರ್ತಾ ಇದೆ. ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗಿರ್ತಕ್ಕಂಥ ಕ್ಲೋರಿನ್ ಗ್ಯಾಸ್ಗೆ ಯಾವುದೇ ಒಂದು ಕಲರ್, ನೀವು ಒಂದು ಫ್ಲವರ್ ಆದ್ರೂ ಇಡ್ಬೋದು, ಒಂದು ಕ್ಲಾತ್ ಆದ್ರೂ ತಗೋಬಹುದು. ಆ ಕ್ಲೋರಿನ್ ಗ್ಯಾಸ್ಗೆ ಫಾರ್ಮೇಶನ್ ಆಗ್ತಿರ್ತಕ್ಕಂಥದ್ದಕ್ಕೆ ಒಂದು ಫ್ಲವರ್ ಇಟ್ಟಾಗ ಫ್ಲವರ್ ಕಲರ್ ಕೂಡ ಏನಾಗುತ್ತೆ, ಡಿಕಲರೈಸ್ ಆಗುತ್ತೆ, ಚೇಂಜಸ್ ಆಗುತ್ತೆ. ನೀವು ಬೇಕಾದ್ರೆ ನಿಮ್ಮ ಮನೆಗಳಲ್ಲೂ ಕೂಡ ಚೆಕ್ ಮಾಡ್ಬೋದು. ಬ್ಲೀಚಿಂಗ್ ಪೌಡರ್ ಅಂತ ಇದೆ ನೋಡಿ, 1 or 2 grams ಬ್ಲೀಚಿಂಗ್ ಪೌಡರ್ ಒಂದು ಯಾವ್ದಾದ್ರು ಕ್ಲಾತ್ ಮೇಲೆ ಹಾಕಿದಾಗ ಆ ಕ್ಲಾತ್ ಏನಾಗುತ್ತೆ, ಕಲರ್ಲೆಸ್ ಆಗುತ್ತೆ. ಅರ್ಥ, ಎನಿ ಕಲರ್, ಯಾವುದೇ ಕಲರ್ ಇದ್ರೂ ಕೂಡ ಕಲರ್ಲೆಸ್ ಆಗುತ್ತೆ. ಇದು ಬ್ಲೀಚಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ ಮಕ್ಕಳೇ, ಸರಿನಾ? ಇಟ್ ಬ್ಲೀಚಸ್ ವೆಜಿಟಬಲ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್. ಓಕೆ, ಬ್ಲೀಚಿಂಗ್ ಎಫೆಕ್ಟ್ ಆಫ್ ಕ್ಲೋರಿನ್ ಈಸ್ ಪರ್ಮನೆಂಟ್. ಹಾಗಾದ್ರೆ ಒಂದ್ಸತಿ ಕಲರ್ ಚೇಂಜ್ ಆಯ್ತು ಅಂದ್ರೆ ಅದು ಮತ್ತೆ ಏನು ಚೇಂಜಸ್ ಆಗೋದಿಲ್ಲ, ಅಂದ್ರೆ ಇಟ್ ಈಸ್ ಎ ಪರ್ಮನೆಂಟ್ ಎಫೆಕ್ಟ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ಬ್ಲೀಚಿಂಗ್ ಆಕ್ಷನ್ ಅಂತಕ್ಕಂಥದ್ದು ವೆಜಿಟಬಲ್ಸ್ ಅಲ್ಲಿ ಬರುತ್ತೆ, ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ನಾವು ನೋಡ್ಬೋದು. ಅಂಡ್ ಬ್ಲೀಚಿಂಗ್ ಪ್ರಾಪರ್ಟಿ ಈಸ್ ಎ ಪರ್ಮನೆಂಟ್. ಈ ಬ್ಲೀಚಿಂಗ್ ಪ್ರಾಪರ್ಟಿ ಅಂತಕ್ಕಂಥದ್ದು ಏನಾಗಿದೆ, ಪರ್ಮನೆಂಟ್. ಬ್ಲೀಚಿಂಗ್ ಪ್ರಾಪರ್ಟಿ ಈಸ್ ಪರ್ಮನೆಂಟ್ ಇನ್ ನೇಚರ್, ಈಸ್ ಪರ್ಮನೆಂಟ್. ಓಕೆ, ಪರ್ಮನೆಂಟ್ ಅಂತಕ್ಕಂಥದ್ದು. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಯೂಸಸ್ ಆಫ್ ಕ್ಲೋರಿನ್. ಯೂಸಸ್ ಆಫ್ ಕ್ಲೋರಿನ್. ಈ ಕ್ಲೋರಿನ್ ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು, ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬ್ಲೀಚಿಂಗ್ ಪೌಡರ್. ಫಸ್ಟ್ ಒನ್, ಫಾರ್ ದ ಮ್ಯಾನುಫ್ಯಾಕ್ಚರ್ of bleaching powder. For the manufacture of bleaching powder. ಈ ಬ್ಲೀಚಿಂಗ್ ಪೌಡರ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಈ ಒಂದು ಕ್ಲೋರಿನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಂತೆ, ಸರಿನಾ? ಟು ಬ್ಲೀಚ್ ಫ್ಯಾಬ್ರಿಕ್ಸ್, ಓಕೆ, ವುಡ್ ಪಲ್ಪ್ ಅಂಡ್ ಪೇಪರ್. ಟು ಬ್ಲೀಚ್ ಫ್ಯಾಬ್ರಿಕ್, wood pulp and papers. ಇಷ್ಟನ್ನು ಬ್ಲೀಚ್ ಮಾಡಲಿಕ್ಕೆ ನಾವು ಈ ಒಂದು ಕ್ಲೋರಿನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಂತೆ. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್, ಓಕೆ, ಮಿಥಿಲೀನ್ ಕ್ಲೋರೈಡ್, ಕ್ಲೋರೋಫಾರ್ಮ್, ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ CH2Cl2, methylene chloride, chloroform and carbon tetrachloride. ಇವೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ನ ಪ್ರಿಪರೇಷನ್ ಮಾಡಬೇಕಾದ್ರೆ ಈ ಒಂದು ಕ್ಲೋರಿನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಂತೆ. ಓಕೆ, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಂಬರ್ ಆಫ್ ಇಂಪಾರ್ಟೆಂಟ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಇನ್ಕ್ಲೂಡಿಂಗ್ ಸಲ್ಫರ್ ಕ್ಲೋರೈಡ್, ಓಕೆ, ಥಯೋನಿಲ್ ಕ್ಲೋರೈಡ್, ಪಾಸ್ಜಿನ್, okay, and inorganic chlorides etc. ಹಾಗಾದ್ರೆ these are the some important uses of. ಹಾಗಾದ್ರೆ ನಾವು it is used in the preparation of SOCl2, ಥಯೋನಿಲ್ ಕ್ಲೋರೈಡ್ ಅಂತ ಓದಿದ್ದೀರಾ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಸಲ್ಫರ್ ಕ್ಲೋರೈಡ್. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಸಲ್ಫರ್ ಕ್ಲೋರೈಡ್ ಅಂದ್ರೆ H2Cl2. ಸಲ್ಫರ್ ಕ್ಲೋರೈಡ್ ಆಗಿರ್ಬೋದು, ಥೈನಿಲ್ ಕ್ಲೋರೈಡ್ ಆಗಿರ್ಬೋದು, ಪಾಸ್ಜೀನ್ ಅಂತ ಬರುತ್ತಪ್ಪ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಪಾಸ್ಜೀನ್ ಅಂತಕ್ಕಂಥದ್ದು COCl2 ಎಕ್ಸೆಟ್ರಾ. ಓಕೆ, ಪಾಸ್ಜೀನ್ ಅಂತಕ್ಕಂಥದ್ದು ಸಲ್ಫರ್ ಕ್ಲೋರೈಡ್, ಥೈನಿಲ್ ಕ್ಲೋರೈಡ್. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಯೂಸಸ್ ಆಫ್ ಕ್ಲೋರಿನ್ ಗ್ಯಾಸ್. ಓಕೆ.